ಬ್ರಾಟ್ ಟು ಯು ಬೈ ವಿಗಾರ್ಡ್. ಈ ಬಾರಿಯ ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲೇ ರಂಗೇರ್ತಾ ಇದೆ. ಮತದಾನ ದಿನ ಸಮೀಪವಾಗ್ತಿದೆ. ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ತನ್ನ ಪ್ರಚಾರ ಅಸ್ತ್ರವಾಗಿಸಿಕೊಂಡಿದೆ. ಇನ್ನೊಂದೆಡೆ 10 ವರ್ಷ ಪೂರೈಸುತ್ತಿರುವ ಮೋದಿ ನೇತೃತ್ವದ ಬಿಜೆಪಿ ಮೋದಿಯೇ ಗ್ಯಾರಂಟಿ ಅಂತ ಇದೆ. ಇದರ ನಡುವೆ ಮಂದಿರ, ಕಾಶ್ಮೀರ, ಬಡತನ, ನಿರುದ್ಯೋಗ ಈ ಪ್ರಮುಖ ವಿಚಾರಗಳು ಪ್ರಮುಖ ರಾಜಕೀಯ ಪಕ್ಷಗಳ ವಾಕ್ಸಮರಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಜನರ ನಿರೀಕ್ಷೆಗಳೇನು? ಮತದಾರ ಮನದಾಳ ತಿಳಿಯುವ TV9 ಮತಯಾತ್ರೆಗೆ ಸ್ವಾಗತ. ನಾನು ಸುನಿಲ್. 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ DK ಸುರೇಶ್ ಗೆಲ್ತಾರೆ. ವ್ಯಕ್ತಿ ಮೇಲೆ ನೋಡಾಕೋದ್ರೆ ಮಂಜುನಾಥ್ಗೆ ಹಾಕ್ಬೇಕು. ದುಡ್ಡು ಮಾಡದೇ ಇರೋ ಜನ ಈಗ ದುಡ್ಡು ಮಾಡೋಕೆ ಬಂದಿದ್ದಾರೆ ಏನೋ ಅದು ನನಗೆ ಗೊತ್ತಿಲ್ಲ. ಡಾಕ್ಟ್ರು ಅವರು ಒಳ್ಳೆ ವ್ಯಕ್ತಿನೇ. ಬಿಜೆಪಿ ಆಗಿರೋದ್ರಿಂದ ನಾವು ಅವ್ರಿಗೆ ಓಟ್ ಹಾಕಲ್ಲ. ರಾಮರ ದೇವಸ್ಥಾನ ಆಗಿರೋದಕ್ಕೆ ನಮ್ಗೆ ಬಲೆ ಸಂತೋಷ. ಮೋದಿಗೆ ನಾವು ಓಟ್ ಹಾಕ್ತೀವಿ. ಕೊರೋನಾದಲ್ಲಿ ಏನು ಹೆಲ್ಪ್ ಮಾಡ್ರು, DK ಸುರೇಶ್ ಮಾಡ್ರು. ನಮ್ಗೆ ಒಕ್ಕಲುಗ್ರನ್ನೆಲ್ಲ ದಾರಿ ತಪ್ಪಿಸಿರೋರೆ ಕುಮಾರಸ್ವಾಮಿ. ಈಗ ಮಹಿಳೆಯರು ದಾರಿ ತಪ್ಪಿದವ್ರೆ ಅಂದ್ರೆ ಕುಮಾರಸ್ವಾಮಿ ಸರಿಯಾಗಿ ಮಾತಾಡೋನೆ. DK ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಬೆಂಗಳೂರು ಗ್ರಾಮಾಂತರ ಕ್ಷಣ ಕ್ಷಣಕ್ಕೂ ರೋಚಕತೆ ತೀವ್ರಗೊಳ್ತಿರೋ ಕ್ಷೇತ್ರ. ಹಾಲಿ ಸಂಸದ DK ಸುರೇಶ್ ವಿರುದ್ಧ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿಯಾಗಿರೋದ್ರಿಂದ ಈ ಕ್ಷೇತ್ರ ಹೈ ಪ್ರೊಫೈಲ್ ಅಖಾಡವಾಗಿದೆ. ಈ ಮಧ್ಯೆ ಗ್ಯಾರಂಟಿ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಗಳಿಂದ ತಾಯಂದಿರು ದಾರಿ ತಪ್ಪಿದ್ದಾರೆ ಅನ್ನೋ ಕುಮಾರಸ್ವಾಮಿ ಹೇಳಿಕೆ ವಿವಾದ. DCM DK ವಿರುದ್ಧ ಕುಮಾರಸ್ವಾಮಿ, ದೇವೇಗೌಡರು ಸಿಡಿಸಿರೋ ಕಿಡ್ನಾಪ್ ಬಾಂಬ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ರೋಚಕತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಕೆಲವು ಕುಟುಂಬದ ಹೆಣ್ಣುಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಎದುರಿಸಿ ಅವತ್ತಿಂದು ಅವ್ರ ದುಃಖನೇ ಬಂದಿರಲಿಲ್ಲ. ಅಂಥ ಪ್ರಕರಣಗಳಲ್ಲಿ 9 ವರ್ಷದ ಮಗು ತಗೊಂಡೋಗಿ ಕಣ್ಣಿಗೆ ಕಟ್ಟಿ 9 ದಿನ ಇಡ್ತಾರೆ. ನಿನ್ನ ಮಗಳು ಬೇಕು ಅಂದರೆ ಬರ್ಕೊಡು. ಆ ತಾಯಿ ಇದೆಲ್ಲ ಬರ್ಕೊಡು, ನನ್ನ ಮಗಳು ಕರ್ಕೊಂಬರಪ್ಪ, ಗಂಡನ ಕಾಲು ಕಟ್ಕೊತಾಳೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕುಮಾರಸ್ವಾಮಿ ಆರೋಪದ ಬೆನ್ನಲ್ಲೇ DK ವಿಧಾನಸೌಧಕ್ಕೆ ಚರ್ಚೆಗೆ ಬಾ ಅಂತ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಸವಾಲಿಗೆ ಸಿದ್ಧ ಅಂದಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಈಗೇನೋ ನೆನ್ನೆ ಹೇಳ್ತಾರೆ ಚರ್ಚೆ ಮಾಡಬೇಕು ಅಂದರೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಬನ್ನಿ. ಅಯ್ಯೋ ರಾಮನಿಗೆ ಎಷ್ಟು ಕಂತುಗಟ್ಟಲೆ ಡಾಕ್ಯುಮೆಂಟ್ ಅವೆ. ಈ ಸವಾಲು ಪ್ರತಿ ಸವಾಲಿನ ಮಧ್ಯೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ದೇವೇಗೌಡರ ಕುಟುಂಬ ಮತ್ತು DK ಬ್ರದರ್ಸ್ ಪ್ರತಿಷ್ಠೆ ಪಣಕ್ಕಿಟ್ಟಿದ್ದಾರೆ. ನಾನಿವತ್ತು 2ನೇ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರ ಜಿಲ್ಲೆಯಲ್ಲಿದ್ದೇನೆ. ಮೊದಲ ಬಾರಿಗೆ TV9 ಮತಯಾತ್ರೆ ಮೂಲಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತವನ್ನ ತಿಳಿಸಲಾಗಿತ್ತು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ DK ಬ್ರದರ್ಸ್ ಮತ್ತು ಮಾಜಿ CM HD ಕುಮಾರಸ್ವಾಮಿ ನಡುವೆ ವಾಕ್ಸಮರ ಜೋರಾಗಿದೆ. ಇದರ ಜೊತೆಗೆ ಮಠ ರಾಜಕೀಯ, ಆಸ್ತಿ ವಿಚಾರ ಮತ್ತು ಮಾಜಿ CM HD ಕುಮಾರಸ್ವಾಮಿ ಅವರ ಗ್ಯಾರಂಟಿ ಟೀಕೆ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಿದೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಅಭಿಪ್ರಾಯ ಬದಲಾಗಿದೆಯಾ? ಮತದಾರರ ಒಲವು ಯಾರ ಪರವಾಗಿದೆ? ಬನ್ನಿ ನೋಡೋಣ. ನಾನೀಗ ರಾಮನಗರ ಜಿಲ್ಲೆಯ ರೇಷ್ಮೆಗೂಡಿನ ಮಾರ್ಕೆಟ್ನಲ್ಲಿ ಅಲ್ಲಿ ಯಾವ ರೀತಿಯಾಗಿ ಜನರ ಅಭಿಪ್ರಾಯ ಇದೆ, ವ್ಯಾಪಾರಸ್ಥರವರೆಲ್ಲರೂ ನಾನು ಮಾತಾಡ್ತಾ ಹೋಗ್ತೀನಿ. ಬನ್ನಿ. ಯಾರ ಪರವಾಗಿದೆ ಸರ್ ಅಲೆ ಸರಿ ಬೆಂಗಳೂರು ಗ್ರಾಮಾಂತರದಲ್ಲಿ? ಸಮ ಹೋರಾಟ ಮಾಡಿದ್ವಿ. 2 ಒಳ್ಳೆ ಜಿದ್ದಿನ ಫೈಟ್ ಆಯ್ತು. ಯಾರಿಗೆ ಮಾಡಬೇಕು ಅಂತ ಒಲ ಹೊಂದಿದ್ದೀರಿ ಸರಿ? ಒಳ್ಳೆ ಅಭ್ಯರ್ಥಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಸಿದ್ದರಾಮಯ್ಯ ಅವರೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ, ಸಾಕಷ್ಟು ಅನುಕೂಲನೂ ಆಗಿದೆ ಸರ್, ಅನಾನುಕೂಲನೂ ಆಗ್ತದೆ. ಯಾವ ರೀತಿ ಅನುಕೂಲ ಆಗಿದೆ, ಯಾವ ರೀತಿ ಅನಾನುಕೂಲ ಆಗಿದೆ? ಈಗ ಒಳ್ಳೆ ದುಡಿಯೋ ಕೈಗಳಿಗೆ ಹೊಲದಲ್ಲಿ ಕೆಲಸ ಮಾಡೋರು ಹೆಣ್ಮಕ್ಳು ಸಿಗ್ತಿಲ್ಲ, ತಿರ್ಗಾ ಬೇಕಂದಾಗ ಗಂಡು ಮಕ್ಕಳನ್ನು ಸಿಗ್ತಿಲ್ಲ, ಸೋಂಬೇರಿತನ ಭಾಳ ಆಗ್ತೈತೆ. ಈಗಾಗಲೇ ವ್ಯಾಪಾರ ಕೂಡ ಜೋರಾಗಿದೆ. ಹೆಂಗಿದೆ ಅಣ್ಣ ಎಲೆಕ್ಷನ್? ಹೆಂಗಿದೆ ಎಲೆಕ್ಷನ್? ಕಾಂಗ್ರೆಸ್ ಐತೆ.
ಹೌದು. ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್? ಎಲ್ಲ ಚೆಂದಾಗದಲ್ಲ ಸವಲತ್ತು, ಅದಕ್ಕೆ ಏನೇನು ಸವಲತ್ತುಗಳು ಅಂತ ಎಲ್ಲ ಏನೇನು ಬೇಕು ಎಲ್ಲ ಸವಲತ್ತು ಐತೆ. ಈಗ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ಅಭ್ಯರ್ಥಿಯಾಗಿ. ಒಳ್ಳೆಯವ್ರ ಮನಸ್ಸರು ಅಂತ ನಾವು ಹೇಳಿದ್ದೀವಿ. ಬಟ್ ಅಲ್ಲಿ ಏನಂದ್ರೆ ಅದು BJP ಸರ್ಕಾರ ನಿಂತಿರೋದು. ಗ್ಯಾರಂಟಿಗಳೆಲ್ಲ ಬರ್ತಿದ್ಯಾ? ಗ್ಯಾರಂಟಿ ಕೊಡದೆ ಹೋಗ್ಲಿ, ಆಗೋದೇ ಕಾಂಗ್ರೆಸ್ಗೆ. ನಮಗೆ ಕುಮಾರಸ್ವಾಮಿ ಕಡೆನೇ ಬಂದಿದೆ, ಅದಕ್ಕಾಗಿ ನಾವು BJPಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಣ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ DK ಸುರೇಶ್ ಗೆಲ್ತಾರೆ. ಡಾಕ್ಟರ್ ಮಂಜುನಾಥ್ ಇದ್ದಾರೆ ಕಣದಲ್ಲಿ, ಕುಮಾರಸ್ವಾಮಿ ಅವ್ರ ಪರವಾಗಿ ಓಡಾಡ್ತಿದ್ದಾರೆ. ಹಣ ಜಯದೇವದಲ್ಲಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿದ್ರೆ, ಸೇವೆ ಮಾಡಿದ್ರೆ, ಅವ್ರು ಗೌರ್ಮೆಂಟ್ ಡ್ಯೂಟಿಲಿದ್ರು, ಅವ್ರ ಕೆಲಸ ಅವ್ರು ಸೇವೆ ಮಾಡಿದ್ದಾರೆ. ಅದರದ್ದೇ ಆದಂಥ ಒಂದು ಇದಿದೆ. ಅವ್ರಿಗೆ ರಾಜ್ಯಸಭಾ ಮೆಂಬರು ಮಾಡ್ಬೋದಿತ್ತು. BJP ಅವರು ತಗೊಬಂದ್ಬಿಟ್ಟು BJP ಸಿಂಬಲಿಂದ ನಿಲ್ಲಿಸಿದ್ದಾರೆ. ಖಡಾಖಂಡಿತವಾಗಿ ಸೋಲ್ತಾರೋ. ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ. ಯಾವ ಕಾರಣಕ್ಕೋಸ್ಕರ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ ಅಂತೀರಾ? ವ್ಯಕ್ತಿ ಸರ್ ಅವರು, ಹೃದಯವಂತ. ಈಗ ಕಾಂಗ್ರೆಸ್ನವ್ರು ಕೂಡ ಸಾಕಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಗ್ಯಾರಂಟಿಗಳು ಬರ್ತಾ ಇಲ್ವಾ? ಗ್ಯಾರಂಟಿ ಯಾರಿಗೆ ಬೇಕು ಸರ್? ಮಹಿಳೆಯರು ಕೊಟ್ಟವ್ರೆ, ಮಹಿಳೆಯರು ಓಡ್ತಾರೆ. ಗಂಡ ಒಬ್ಬ ಏನು ಮಾಡ್ತಾನೆ, ಹೆಂಡತಿ 2,000 ಕೊಡ್ತಾರೆ, ಓಡ್ತಾರೆ. ಆಗತ್ತಾ ಇತ್ತ ಸರ್? ಈಗ ಯಾರ ಪರವಾಗಿದೆ ಇಲ್ಲ ಅಲ್ಲೇ? ಮಂಜುನಾಥ್ ಪರವಾಗಿದೆ. ಯಾವ ಕಾರಣಕ್ಕೋಸ್ಕರ ಮಂಜುನಾಥ್ ಆಯ್ಕೆ ಮಾಡ್ಬೇಕು? ಯಾಕಂದ್ರೆ DK ಸುರೇಶ್ ಅವರು ಕಣದಲ್ಲಿದ್ದಾರೆ. ಅವ್ರದ್ದು ಪಕ್ಷದ ಥರನೇ ಹೋದ್ರೆ ಮಂಜುನಾಥೇ ಗೆಲ್ತಾರೆ. 2 ಮಿಂಗಲ್ ಆಗಿರೋದು ಸೈಯಿಂದ. 2 ಮಿಂಗಲ್ ಆಗಿಲ್ಲ ಅಂದ್ರೆ ಸುರೇಶ ಗೆಲ್ತಿದ್ರು. ಗ್ಯಾರಂಟಿಗಳೆಲ್ಲ ಕಾಂಗ್ರೆಸ್ ಕೊಟ್ಟಿದೆಯಲ್ಲ, ಹಾಗಾದ್ರೆ ಆ ಗ್ಯಾರಂಟಿ ಕೊಟ್ಟಿರೋದು ನಮ್ಮ ಹತ್ರ ಕಿತ್ತಾನೆ ನಮಗೆ ಕೊಡ್ತಾ ಇರೋದು. ಅದನ್ನ ಬೇರೆ ಅವರಿನ ಸರ್ಕಾರದಿಂದ ಉತ್ಪತ್ತಿ ಏನು ಮಾಡ್ಕೊಡ್ತಾ ಇಲ್ವಲ್ಲ, ನಾವು ಗೆದ್ದಿರೋದು ನಮ್ಮ ಹತ್ರ ಕಟ್ಟಿಸ್ಕೊತಾರೆ, ಅದನ್ನೇ ರಿಟರ್ನ್ ತಾನೇ ಕೊಡ್ತಾ ಇರೋದು. ಅಲ್ಲ, ಇಲ್ಲಿ ಏನಾಗಿದೆ, ಆಸ್ತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. DK ಸುರೇಶ್ ಅವರು ಅಷ್ಟು ಮಾಡಿದ್ದಾರೆ, ಕುಮಾರಸ್ವಾಮಿ ಇಷ್ಟು ಮಾಡಿದ್ದಾರೆ ಅಂತ ಹೇಳಿ. ರಾಜಕೀಯನೇ ಮೋಸ ಸರ್, ರಾಜಕೀಯನೇ ಮೋಸ. ರಾಜಕೀಯಕ್ಕೆ ಬರೋದೇ ದುಡ್ಡು ಮಾಡೋಕೆ. ಅವರು ಎಜುಕೇಶನ್ ಫ್ರೀ ಕೊಡ್ಲಿ, ಹಾಸ್ಪಿಟಲ್ ಫ್ರೀಯಾಗಿ ಕೊಡ್ಲಿ, ಅದೊಂದು ಇದೆ. ಈಗ ನಿಮ್ಮನೆ ಬರ್ತಿಲ್ವ ಗ್ಯಾರಂಟಿಗಳು? ಮನೆಗೆ ಬಂದ್ರೆ ಗ್ಯಾರಂಟಿ ಬಂದು 2,000 ರೂಪಾಯಿದಾಗ ಏನ್ ಮಾಡ್ತೇವೆ ಸರ್? 2,000 ರೂಪಾಯಿಗೆ ಒಂದು 2 kg ಮಟನ್ ತಂದು ತಿನ್ಕೊಂಡ್ರೆ ಖಾಲಿ ಹೋಗ್ತದೆ 2,000 ರೂಪಾಯಿ. ಆ 2,000 ರೂಪಾಯಿ ನಮ್ಕ ನಾವು ಜೀವನ ಮಾಡ್ತಾ ಇದಾವ. DK ಸುರೇಶ್ ಇದಾರೆ, ಮಂಜುನಾಥ್ ಅವರು ಇದಾರೆ, ಅವ್ರ ಮಂಜುನಾಥ್ ಅವ್ರ ಕುಮಾರಸ್ವಾಮಿ ಅವರು ಇದಾರೆ. ಅಲ್ಲಿ ಪಕ್ಷ ಪರಪಕ್ಷ ಬೇಡ, ವ್ಯಕ್ತಿ ಮೇಲೆ ನೋಡಾಕಿದ್ರೆ ಮಂಜುನಾಥ್ಗೆ ಹಾಕ್ಬೇಕು. ದುಡ್ಡು ಮಾಡದೇ ಇರೋ ಜನ ಈಗ ದುಡ್ಡು ಮಾಡಕ್ ಬಂದಿದ್ದಾರೋ ಏನೋ, ಅದು ನನಗೆ ಗೊತ್ತಿಲ್ಲ. ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. BJP ಪರವಾಗ ಅಲ್ಲ, 7,000 ರೂಪಾಯಿಗೆ ನಮ್ಮ ಅಕ್ಕ ತಂಗಿರು ಎಲ್ಲ ಲೈನಲ್ಲಿ ಇತ್ತಿದ್ರು. ಆವಾಗ BJP ನಮ್ಗೆ ಏನ್ ಹೆಲ್ಪ್ ಮಾಡ್ರು? ಕೊರೋನಾದಲ್ಲಿ ಏನ್ ಹೆಲ್ಪ್ ಮಾಡ್ರು? DK ಸುರೇಶ್ ಮಾಡ್ರು ನಮ್ಗೆ. ಅದು ಗೌರವ ಕೊಡಿ. ನಾವು BJPಗೆ ಮಾಡಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತೀವಿ. ನಾನೀಗ ರಾಮನಗರ ಸಿಟಿಯಲ್ಲಿ ಇದ್ದೀನಿ. ಯಾರ ಪರವಾಗಿದೆ ಅಲೆ? ಇಲ್ಲಿ ಅಲೆ ಈಗ ಮಂಜುನಾಥ್ಗಿದೆ. ಯಾವ ಕಾರಣಕ್ಕೋಸ್ಕರ? ಕಾರಣ ಬೇಕಿರಲ್ಲ, ವ್ಯಕ್ತಿ ಮೇಲೆ ಹೋಗ್ತದೆ. 2 ವರ್ಷ ಇವ್ರು 2ನೇ ಬಾರಿ ಇವ್ರು ಬಂದರೆ 3ನೇ ಬಾರಿಗೆ ಅವ್ರಿಗೆ ಹಾಕುವ ಅಂತ. ಅಲ್ಲ, ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. DK ಗ್ಯಾರಂಟಿ ಕೊಟ್ಟಿದ್ರು ಸುಧಾ ಈ ಮುಂದೆ ಹಿಂದ್ಲ ಕೈ ಕೊಡ್ತಾರೆ, ಮುಂದ್ಲ ಕೈ ಕಿತ್ಕೊಂಡಿರ್ತಾರೆ. ಅದನ್ನ ಯಾರು ಸಾಲ ತೀರ್ಸೋರು ಯಾರು? ಸರ್, ಹೆಂಗಿದೆ ಎಲೆಕ್ಷನ್ ವಿಷಯ? BJP ಬೇಡ, ಯಾವ ದಳನೂ ಬೇಡ. ನಮ್ಮ ಮೊದಲು ಮಳೆ ಬರಲಿ. ಗ್ಯಾರಂಟಿಗಳೆಲ್ಲ ಇದೆಯಲ್ಲ ಆರಾಮಾಗಿ. ಮತ್ತೆ ಗ್ಯಾರಂಟಿ ಅವ್ರು ಮಡಿಕಲಿ ಅವರು, ನಮ್ಗೇನು ಬೇಡ. ನಾವು ದುಡ್ಡದ್ದೇ ನಾವು ತಿಂದ್ರೆ ಸಾಕು. ಎಲೆಕ್ಷನ್ ಹೆಂಗಿದೆ ಯಜಮಾನ್ರೆ? ನಮ್ದು ದಳ ಕುಮಾರಣ್ಣವ್ರಿಗೆ. ಯಾವ ಕಾರಣಕ್ಕೆ ಕುಮಾರಣ್ಣವ್ರಿಗೆ? ನಮ್ಮ ಕುಮಾರಣ್ಣವ್ರು ಒಳ್ಳೇದು ಮಾಡವ್ರೆ. ಅಲ್ಲ, ಕಾಂಗ್ರೆಸ್ನವ್ರು ಗ್ಯಾರಂಟಿ ಎಲ್ಲ ಸಾಕಷ್ಟು ಕೊಟ್ಟಿದಾರಲ್ಲ, ಗ್ಯಾರಂಟಿಗಳು ನಿಮ್ಗೆ ಕೊಡ್ತಾವ್ರೆ. ನಮ್ದೆಲ್ಲ ಕರೆಂಟ್ ಬಿಲ್ 600-700 ರೂಪಾಯಿ ಬರ್ತದೆ, ಬಂದು ಚೆಕ್ ಮಾಡಿ. ನನಗ KSRTC ಬಸ್ನ ಒಳಭಾಗದಲ್ಲಿ ಇಲ್ಲಿ ಯಾವ ರೀತಿಯಾಗಿ ಜನರ ಅಭಿಪ್ರಾಯ ಬನ್ನಿ ಹೇಳೋಣ. ಅಮ್ಮ, ಎಲೆಕ್ಷನ್ ಹೆಂಗಿದೆ? ನಾವು ಪಕ್ಕ BJPಗೆ ಹಾಕೋದು. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಾರಲ್ಲ ಸರ್, ಗ್ಯಾರಂಟಿ ನಾವು BJPಗೆ ಹಾಕೋದು, ಕಾಂಗ್ರೆಸ್ಗೆ ಹಾಕಲ್ಲ. ಬಸ್ ಎಲ್ಲ ಫ್ರೀ ಮಾಡ್ಯಾರ ಮಹಿಳೆಯರಿಗೆ. ನಾವು ಕೇಳಿವಲ್ಲ ಅವನ್ನ ಫ್ರೀ ಮಾಡಿ ಅಂತ. ಅವ್ರನ್ನ ನಾವು ಕೇಳಿದ್ರೆ ಫ್ರೀ ಮಾಡಿ ಅಂತ ಕೇಳ್ಬೋದಾಗಿತ್ತು, ನಾವು ಕೇಳಿಲ್ಲ ಅವ್ರನ್ನ. ನಾವು ಕಾಂಗ್ರೆಸ್. ಹೌದು. ಕಾರಣಕ್ಕೋಸ್ಕರ ಏನು ಇಲ್ಲ, ಎಲ್ಲ ಗ್ಯಾರಂಟಿ ಮಾಡಿದ್ದಾರೆ, ಒಳ್ಳೆ ಉಪಯೋಗ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಹಾಕಮ್ಮ ಅಂತಾನೆ. ಗ್ಯಾರಂಟಿ ಎಲ್ಲ ಬರ್ತಿದ್ಯಾ? ಬರ್ತಿದೆ. 2,000 ರೂಪಾಯಿ ಬರ್ತಿದ್ಯಾ? ಬರ್ತಿದೆ. ಸುಮಾರು ಜನ ಬರ್ತಾ ಇಲ್ಲ ಅಂತಿರಲ್ಲ, ನಿಮಗೆ ಬರ್ತಿದ್ಯಾ? ಬರ್ತಾ ಇದೆ. ಹೌದು. ಅಕ್ಕಿ ಎಲ್ಲ ನಾವೇ ಗ್ಯಾರಂಟಿ ಊರಿಗೆ ಹೋಯ್ತೀವೋ ಇಲ್ವೋ? ನಾವೇನೆ. ಇನ್ನು ಇವ್ರ ಗ್ಯಾರಂಟಿ ಯಾವ್ದ್ರಿ? ಇಲ್ವಾ? ಇವ್ರ ಗ್ಯಾರಂಟಿ ಕೊಡ್ತಾರೆ ಅನ್ನೋದು ಯಾವ ಗ್ಯಾರಂಟಿ? BJP ಪರ ಇದೆ. ಯಾವ ಕಾರಣಕ್ಕೋಸ್ಕರ BJP? ಮೋದಿಗೋಸ್ಕರ. ಕಾಂಗ್ರೆಸ್ ಕೂಡ ಸಾಕಷ್ಟು ಗ್ಯಾರಂಟಿ ಎಲ್ಲ ಕೊಟ್ಟಿದೆ. ಅದು ಕರ್ನಾಟಕದಲ್ಲಿ ಮಾತ್ರ, ಕೇಂದ್ರದಲ್ಲಿ BJPನೇ. ನಾನೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕನಕಪುರ ತಾಲೂಕಲ್ಲಿದ್ದೀನಿ. ಸರ್, ಹೆಂಗಿದೆ ಎಲೆಕ್ಷನ್ ಬಿಸಿ? ಎಲೆಕ್ಷನ್ ಬಿಸಿ ನಾರ್ಮಲ್ ಆಗಿ ನಡೀತಾ ಇದೆ. ಸ್ವಲ್ಪ ಕಾಂಗ್ರೆಸ್ ಸ್ವಲ್ಪ ಜಾಸ್ತಿ ನಡೀತಾ ಇದೆ. ಮಂಜುನಾಥ್ ಸರ್ ಈ ಸಲ ನಿಂತ್ಕೊಂಡಿದ್ದಾರೆ DK ಸುರೇಶ್ ಅವ್ರ ವಿರುದ್ಧವಾಗಿ. ಸ್ವಲ್ಪ ಪೈಪೋಟಿನೂ ಜಾಸ್ತಿ ಇದೆ, ನೋಡ್ಬೇಕೇನಾಗುತ್ತೆ ಅಂತ. ಯಾರ ಪರವಾಗಿದೆ ಎಲೆಕ್ಷನ್? 2 ಫೈಟ್ ಇದೆ. ನಿಮ್ಮ ಅಲ್ವ ಯಾರ ಪರ ಐತೆ? ನಮ್ಮದು BJP. ಯಾವ ಕಾರಣಕ್ಕೋಸ್ಕರ BJP ಆಯ್ಕೆ ಮಾಡ್ಕೊಂಡಿದ್ದೀರಿ? ನಮ್ಮ ಸ್ವಯತೃಪ್ತಿಗೆ. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದೆ, ಗ್ಯಾರಂಟಿ ನಿಮ್ಮನೆ ಬರ್ತಿಲ್ವಾ? ಕೊಟ್ಟಿಲ್ಲ.
ನಾನು ಕೊಡ್ಲಿಲ್ಲ ಗ್ಯಾರಂಟಿ. ಮನೆಯವ್ರಿಗೆ ಬರ್ತಿದೆಯಲ್ಲ, ಮನೆಯವ್ರಿಗೆ ಬಂದ್ರೆ ಅವ್ರು ಹಾಕೋತಾರೆ. ಹಾಂ, ಯಾರ ಪರವಾಗಿದೆ? ಡಿ ಕೆ ಸುರೇಶ್. ಯಾವ ಕಾರಣಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ಆಯ್ಕೆ ಮಾಡ್ತಿದ್ರಿ? ಇಲ್ಲಿ ನಮ್ಮ ತಾಲೂಕು ಕಷ್ಟ ಸುಖ ಅಂದರೆ ಇಲ್ಲಿ ಓಡೋಗ್ಬೋದು. ಅಲ್ಲಿ ಬಿಟ್ಬಿಟ್ಟು ನಾವು ಮಂಜುನಾಥ್ನ ಎಲ್ಲಿ ಹುಡುಕಿ ಹೋಗ್ಬೋದು. ಗ್ಯಾರಂಟಿ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರೆ ಕುಮಾರಸ್ವಾಮಿ ಗ್ಯಾರಂಟಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರು, ಮಹಿಳೆ ದಾರಿ ತಪ್ಪಿದ್ದಾರೆ ಅಂತೇಳಿ. ಕುಮಾರಸ್ವಾಮಿನೇ ಎಲ್ಲ ಒಕ್ಲುಗ್ರನ್ನೆಲ್ಲ ದಾರಿ ತಪ್ಪಿಸಿರೋರೇ ಕುಮಾರಸ್ವಾಮಿ. ಅದು ಬಿಟ್ಬಿಟ್ಟು ಈಗ ಮಹಿಳೆಯರು ದಾರಿ ತಪ್ಪಿದವ್ರೆ ಅಂದರೆ ಮಹಿಳೆಯರನ್ನ ಬಂದ್ಬಿಟ್ಟು ನೀವೇ ಸರಿ ಕೈ ಮುಕ್ಕೊಂಡು ಇವರೇ ದೇವರು, ಇವರೇ ಇದು, ನಾವು ಇವ್ರ ಪರವಾಗಿದ್ದೀವಿ, ನೀನು ಮುಖ್ಯಮಂತ್ರಿ ಆಗಬೇಕಾಯ್ತು, ಓಟ್ ಹಾಕಿಸ್ಕೊಂಡೆ, ಇಲ್ಲಿ ಬಂದ್ಬಿಟ್ಟು ಇವ್ರಿಗೆ ಹಾಕಿ ಸೂರ್ಯವ್ರಿಗೆ ಹಾಕಿ ಅಂದರೆ ಈ ಸಾರಿ ಅವ್ರು ಸೂರ್ಯವ್ರು ಸರಿ ಇಲ್ಲ, ಮೋದಿಯವ್ರಿಗೆ ಹಾಕಿ ಅಂತಾರೆ. ಜನ ತಾನೇ ಯಾವ ಕಡೆ ಅಂತ ಓಡಾಡೋರು. ಎರಡು ಈ ಕಡೆ ಫೈಟ್ ಆದಾಗ ಬಿಟ್ರೆ ಯಾಕೆ ತಲೆ ಕೆಲ್ಸ್ಕೊಬೇಕು, ನಾವು BJPನೇ ಓಟ್ ಹಾಕೋದು. ಯಾವ ಕಾರಣಕ್ಕೋಸ್ಕರ? ಯಾವ ಕಾರಣರಾಗಿರಲಿ ನಮ್ಮ ಅಭ್ಯಾಸ ಅದು ಮನಸ್ಸು ಬಿಡು. ಕುಮಾರಸ್ವಾಮಿ ಹಂಗೆ ಮಾಡ್ದ, ಇವ್ನು ಮಾಡ್ದ, ಎಲ್ಲ ಮಾಡಿದವ್ರೆ ಕಾಲ್ರಿಗೆ. ಯಾರ ಪರವಾಗಿದೆ ಎಲೆಕ್ಷನ್? ಕಾಂಗ್ರೆಸ್ಗೆ. ಕಾಂಗ್ರೆಸ್. ಯಾಕೋಸ್ಕರ ಕಾಂಗ್ರೆಸ್ಗೆ ಹಾಕ್ತೀರಿ? ಕಾಂಗ್ರೆಸ್ ಅಂದರೆ ಅವರು ನಮ್ಮ ಗೆಡ್ಡಕ್ಕೆ ಮನೆ ಕೊಟ್ಟವ್ರೆ. Come, 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 my love, please don't say no, baby. Come, 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 my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಎಲ್ಲ ಹೆಲ್ಪ್ ಮಾಡಿದ್ದಾರೆ, ರೋಡ್ ಮಾಡಿಸಿದ್ದಾರೆ, ಸೀನಿನಲ್ಲಿ ಕೊಟ್ಟಿದ್ದಾರೆ. ಯಾರ ಪರವಾಗಿದೆ ಅಲ್ಲ ಇಲ್ಲಿ? ಡಿ ಕೆ ಸೂರಿ. ಯಾವ ಕಾರಣಕ್ಕೋಸ್ಕರ ಅವ್ರು ಆಯ್ಕೆ ಮಾಡ್ತೀರಿ? ಮಾಡ್ಕೊಟ್ರೆ ಸರ್, ಕನಕಪುರ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ಸವ್ರೆ, ಕೆಲಸ ಮಾಡಿಕೊಟ್ಟವ್ರೆ, ಸೂರ್ಯ ಅವರೇ ಗೆಲ್ತಾರೆ. ನಾನೀಗ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಚನ್ನಪಟ್ಟಣ ನಗರದಲ್ಲಿ ಯಾರ ಪರವಾಗಿದೆ ಇಲ್ಲ ಅಲ್ಲೇ? ಡಿ ಕೆ ಸುರೇಶ್ ಅವರು ಗೆಲ್ತಾರೆ. ಡಾಕ್ಟರ್ ಮಂಜುನಾಥ್ ಇದ್ದಾರೆ ಬಿಜೆಪಿಯಿಂದ, ಈ ಕಡೆ ಕುಮಾರಸ್ವಾಮಿ ಚನ್ನಪಟ್ಟಣ ಶಾಸಕರಿದ್ದಾರೆ. ಈಗ ಕುಮಾರಣ್ಣ ಅವರು ಇಲ್ಲಿದ್ರು, ತಿರ್ಗಾ ನಮ್ಮ ಚನ್ನಪಟ್ಟಣ ಇದ್ರು, ತಿರ್ಗಾ ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯ ಈಗ ನಮ್ಮ ಕಾರ್ಯಕರ್ತರು, ಈಗ JDS ಕಾರ್ಯಕರ್ತರು ಏನು ಮಾಡ್ತಾರೆ ಹೇಳಿ, ಈಗ ಅಲ್ಗೊಂಡೋದ್ಮೇಲೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಡಿ ಕೆ ಸುರೇಶ್ ಅವ್ರಿಗೆ ಬೆಂಬಲಿಸ್ತೀವಿ. ಸರ್, ಹೆಂಗಿದೆ ಎಲೆಕ್ಷನ್? ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇವೆಲ್ಲ ಡಿ ಕೆ ಸುರೇಶ್ ಅಭಿಮಾನದಿಂದ, ಡಿ ಕೆ ಸುರೇಶ್ ಅವರ ಅಭಿಮಾನದಿಂದ ಈಗ ಕುಮಾರಸ್ವಾಮಿ ಅವರಿಗೆ ಹೋದ ಎಲೆಕ್ಷನ್ನಲ್ಲಿ ನಾವು ಮಾಡ್ದೋ 15 ವರ್ಷದಿಂದ ಇದು ಬಸ್ ಸ್ಟ್ಯಾಂಡ್ ಹಂಗೆ ಬಿದ್ದಿದೆ. ಏನು ಕೆಲಸಗಳಾಗಿಲ್ಲ. ಅವರು ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ನಮ್ಮ ತಾಲೂಕಿಗೆ, ಏನು ಮಾಡಿಲ್ಲ ಅವರು. ಅದಕ್ಕೋಸ್ಕರ ಡಿ ಕೆ ಸುರೇಶ್ ಏನಾರ ಈ ಸತಿ ಆದರೆ ಸರ್ಕಾರ ಇರುತ್ತೆ, ಏನಾರ ಒಂದು ವ್ಯವಸ್ಥೆ ಮಾಡ್ಬೋದು. ಯಾರ ಪರವಾಗಿದೆ ಒಲವು ನಿಮ್ಮದು? ನಮ್ಮದು CN ಮಂಜುನಾಥ್. ಏನಕ್ಕೋಸ್ಕರ ಮಂಜುನಾಥ್ ಅವ್ರ ಆಯ್ಕೆ? ನಾವು ಕಟ್ಟ BJP ಅವರು, RSSನವರು. ಅದರಿಂದ ನಾವು ಕಾಂಗ್ರೆಸ್ನವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ನಿಮ್ಮನೆ ಗ್ಯಾರಂಟಿ ಬರ್ತಿಲ್ವ? ಹಂಗಾದ್ರೆ ಗ್ಯಾರಂಟಿ ಅನುಕೂಲಗಳಾಗ್ತಿಲ್ವಾ? ಕಾಂಗ್ರೆಸ್ನವ್ರು ಗ್ಯಾರಂಟಿ ಅಂತ ಕೊಟ್ಟವ್ರೆ. ಅವ್ರು ಏನು ಮಾಡವ್ರೆ, 30 ರೂಪಾಯಿದು ಸರ 60 ರೂಪಾಯಿ ಮಾಡವ್ರೆ. 50 ರೂಪಾಯಿ ಇದ್ದದ್ದು ಪೇಪರ್ನ 250 ಮಾಡವ್ರೆ. ನಮ್ಮ ಕಿತ್ತಿ ನಮಗೆ ಕೊಡ್ತಾವ್ರೆ, ನಮ್ಮ ತೆರಿಗೆ ಹಣನೇ ಕೊಡ್ತಾವ್ರೆ. ಹೋಗ್ಲಿ, ಇವ್ರು ಬಂದ ಮೇಲೆ 8 ತಿಂಗಳಿಂದ ಏನು ಅಭಿವೃದ್ಧಿ ಕೆಲಸ ಆಗಿದೆ. ಎಲೆಕ್ಷನ್ ಒಂದು ಯಾರಿಗೆ ಓಟ್ ಹಾಕ್ತೀರಿ ಅದ ಹೇಳಿ? ನಮ್ಮದು ಹಿಂದೂ ಸರ್ಕಾರ, ನಾವು BJPಗೆ ಹಾಕ್ತೀವಿ. ಹೇಗಿದೆ ಒಲವು ಸರ್ ಇಲ್ಲಿ? ಸರ್, ಇಲ್ಲಿ 100% ಮಂಜುನಾಥ್ ಸರ್ ಬರ್ತಾರೆ. ಯಾಕೆ ಅಂದರೆ ಮಿತಭಾಷಿ, ಹೈಲಿ ಎಜುಕೇಟೆಡ್ ಪರ್ಸನ್ನು, ಒಳ್ಳೆ ವಿದ್ಯಾವಂತರು. ಅವರು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅಂಥವ್ರಿಗೆ ಓಟ್ ಮಾಡಿದ್ರೆ ಇನ್ಯಾರು ಮಾಡೋಕ್ಕಾಗುತ್ತೆ ಸರ್? ಅವ್ರು ಮಾಡಿದ್ರೆ ಒಂದು ಧರ್ಮಸ್ಥಳದ ಮಂಜುನಾಥೇಶ್ವರ ನೋಡಿದಷ್ಟು ಖುಷಿ ಆಗುತ್ತೆ ನನಗೆ. ಡೆಫಿನೆಟ್ಲಿ ದೇ ವಿಲ್ ವಿನ್ ಮೋರ್ ದ್ಯಾನ್ 2 lakh ಲೀಡಿಂಗ್ಸ್. ನಾನೀಗ ಮಾಗಡಿ ತಾಲೂಕಿನ ನಾಯಕನ ಪಾಳ್ಯದಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯಾಗಿ ಜನರ ಒಲವಿದೆ, ಯಾರ ಪರ ಒಲವನ ಹೊಂದಿದ್ದಾರೆ ಮತದಾರರು, ಖುದ್ದು ಅವ್ರನ್ನೇ ಕೇಳಿ ತಿಳ್ಕೊಂಡೆ. ಯಜಮಾನ್ರೆ, ಹೆಂಗಿದೆ ಎಲೆಕ್ಷನ್? ಯಜಮಾನ್ರೆ, 2 ಫೈಟ್ ಇದೆ. ಈಗ 2 ಫೈಟ್ ಇದೆ. ಯಾವ್ದು ಬರುತ್ತೆ, ಯಾವ್ದು ಇದು ನೋಡುತ್ತೆ ಅಂತ ಅನ್ನೋದು ಗ್ಯಾರಂಟಿ ಇಲ್ಲ. ಯಾರ ಪರವಾಗಿ ಒಲವಿದೆ, BJPನ ಕಾಂಗ್ರೆಸ್ನ ಜಾಸ್ತಿ? ಇಲ್ಲಿ BJPನೂ ಈಗ ವಸ್ತು ಅಂತ ಹೇಳ್ಬಿಟ್ಟು BJPಗೂ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಮೇಲೆ ಮೋದಿನೂ ನೋಡ್ತಾ ಇದ್ದಾರೆ. ನೋಡಬೇಕು ಯಾರು ಬರ್ತಾರೆ ಅಂತ. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದೆ. ಗ್ಯಾರಂಟಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಅನ್ವಯಿಸ್ತದೆ ಅದುವೇ. ಆದ್ರೂ ಈಗ ಹೊಸಬರು ನೋಡೋಣ, ಮೋದಿ ನೋಡ್ತಾರೆ ಮೇಲೆ, ಅದೊಂದಿದೆ, ನೋಡಬೇಕು.
ಹೆಂಗಿದೆ ಎಲೆಕ್ಷನ್? ಡಾಕ್ಟರ್ ಮಂಜುನಾಥ್ ಗೆದ್ದಿದ್ದು 100% ಸತ್ಯ ಸರ್. ಯಾವ ಕಾರಣಕ್ಕೆ ಮಂಜುನಾಥ್ ಓಟ್ ಹಾಕ್ತೀರಿ ಸರ್? ತುಂಬಾ ಒಳ್ಳೆ ಮನುಷ್ಯ, ಅಂತ ಮನುಷ್ಯ ಇಂಡಿಯಾದಲ್ಲಿ ಯಾರು ಇಲ್ಲ. ಈಗ ಕಾಂಗ್ರೆಸ್ನವ್ರು ಸಾಕಷ್ಟು ಕೆಲಸ ಮಾಡಿದ್ರೆ, ಗ್ಯಾರಂಟಿ ಕೊಟ್ಟಿದಾರಲ್ಲ. ಗ್ಯಾರಂಟಿ ಯಾರು ಕೊಟ್ಟಾರೆ ಸರ್? ನಮ್ಮ ಹತ್ರನೇ ಕಿತ್ಕೊತಾರೆ, ನಮಗೆ ಕೊಡ್ತಾರೆ. ಇವರು ಬರೇ ಸುಳ್ಳು ಭರವಸೆಗಳು ಕೊಟ್ಟು ಯಾವುದನ್ನು ಇದು ಮಾಡಿಲ್ಲ. 15 ಲಕ್ಷ ಹಾಕ್ತೀನಿ ಅಂದರು, ಯಾವುದು ಹಾಕ್ಲಿಲ್ಲ. ಮತ್ತು ಇದು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೊಂಟಿದ್ದಾರೆ ಈಗಾಗಲೇ. ನೋಡಿ, ಮಂಜುನಾಥ್ ಸರು ಡಾಕ್ಟ್ರು ಅವರು ಒಳ್ಳೆ ವ್ಯಕ್ತಿನೇ, ಆದ್ರೂ BJP ಆಗಿರೋದ್ರಿಂದ ನಾವು ಅವ್ರಿಗೆ ಓಟ್ ಹಾಕಲ್ಲ. ಎಲೆಕ್ಷನ್ ಹೆಂಗಿದೆ ಯಜಮಾನ್ರ? ಸ್ವಾಮಿ, ನಾವು ಏನಂತ ಹೇಳೋಣ, ಈ ಸತಿ ಮೋದಿ ಅಲ್ಲೋ ಜಾಸ್ತಿ ಇದೆ. ಆದರೆ ಅವ್ರು ಯಾರೋ ನಮಗೆ ಮೋದಿ ನಾವು ನೋಡಿಲ್ಲ, ಅಯೋಧ್ಯೆ ನಾವು ನೋಡಿಲ್ಲ. ರಾಮನ್ನ ದೇವಸ್ಥಾನ ಕಟ್ಟಬೇಕಾದ್ರೆ 440 ವರ್ಷ ಆಗಿದೆ. ರಾಮರ ದೇವಸ್ಥಾನ ಆಗಿರುತ್ತೆ, ನಮ್ಗೆ ಬಲೆ ಸಂತೋಷ. ಮೋದಿಗೆ ನಾವು ಓಟ್ ಹಾಕ್ತೀವಿ. ರಾಮ ಮಂದಿರ ಬಿಜೆಪಿ ಸಂಬಂಧಪಟ್ಟಿದ ದೇವರದು, ಬಿಜೆಪಿ ರಾಮನ ನಮಗೂ ರಾಮ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಯಾರು ರಾಮ? ನನ್ನೊಳಗೆ ಅವನಿಂದಾಗ ಇವನು ಯಾರು ಸಿದ್ದರಾಮಯ್ಯ, ಅವನಿಗೆ ಪೂಜೆ ಮಾಡ್ಬೋದಾಯ್ತಲ್ಲ, ರಾಮನ್ಗೆ ಯಾಕೆ ಪೂಜೆ ಮಾಡ್ತೀವಿ ನಾಳಿಕೆ? ಇಂಥದ್ದು ಯಾಕೆ ಅನ್ಯಾಯ ಸರ್ಕಾರ ಮಾಡ್ತಾವನ ಅವನು? ಜನಗಳಿಗೆಲ್ಲ ದುಡ್ಡು ಹಾಕ್ತೀನಿ ಹೆಂಗಸ್ರುಗಳು ಹೇಳ್ದೆ ಕೇಳ್ದೆ ಇದಕ್ಕೆ ಹೋಗ್ತಾ ಇದ್ದಾರೆ, ಟೂರ್ ಹೋಗ್ತಾ ಇದ್ದಾರೆ ಗಂಡತಿರ್ನ. ಇವಾಗ ಅವರೇ ಗಂಡಸರಾಗವ್ರೆ, ನಾವೇ ಹೆಂಗಸರಾಗಿದ್ದೀವಿ. ಮಂಜುನಾಥ್ ಅವ್ರು ಬಂದಿದ್ದಾರೆ. ಮಂಜುನಾಥ್ ಅವರು ಬರಬೇಕು. ಯಾವ ಕಾರಣಕ್ಕೋಸ್ಕರ ಮಂಜುನಾಥ್ ಅಂದ್ರೆ? ಪಕ್ಷ ನೋಡ್ತಾ ಇದ್ದೀರಾ, ವ್ಯಕ್ತಿ ನೋಡ್ತಾ ಇದ್ದೀರಾ? ವ್ಯಕ್ತಿ ನೋಡ್ತಾ ಇದ್ದೀವಿ ಸರ್, ಪಕ್ಷ ನೋಡ್ತಾ ಇದೀವಿ, ವ್ಯಕ್ತಿ ನೋಡ್ತಾ ಇದೀವಿ. ಮಂಜುನಾಥ್ ಎಲ್ಲೋ ಇರ್ತಾರೆ, ಅವ್ರನ್ನ ನಾವು ಬರ್ಬೇಕಲ್ಲ. ನಮ್ಮ ಹತ್ರದ ಎಲ್ಲಿರ್ತಾರೋ ಅವನ್ನ ಕೆಲ್ಸ್ಕೊಂಡ್ಬರ್ಬೇಕು. ನಮಗೆ ವ್ಯಕ್ತಿ ಅಂತಾರೆ, ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ಈ ಬಾರಿ ಹಂಗಾರೆ DK ಸುರೇಶ್ ಅವರಿಗೆ ಕೈ ಹಿಡಬೇಕು ಅಂತಿದ್ದೀರಿ? ನಾವು DK ಸುರೇಶ್ ಅವರಿಗೆ ನಾವು ಹೆಲ್ಪ್ ಮಾಡೋದು 20 ವರ್ಷ, ಮುಂದಿನ 51 ವರ್ಷ ನಾವು ಕಾಂಗ್ರೆಸ್ಸಲ್ಲೇ ಇರೋದು. ನಾನೀಗ ನಾಡಪ್ರಭು ಕೆಂಪೇಗೌಡರ ಹುಟ್ಟೂರ ಅಂತ ಮಾಗಡಿ ತಾಲೂಕಲ್ಲಿ ನೀವು ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ದೀರಿ ಬಾರಿ? ಬಿಜೆಪಿಗ ಇಲ್ಲ ಕಾಂಗ್ರೆಸ್ಗ? ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೆ ಕಾಂಗ್ರೆಸ್ಗೆ ಹಾಕ್ಬೇಕು ಅಂತೀರಿ ಓಟು? ಜನಗಳಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ. ಹೆಂಗಿದೆ ಎಲೆಕ್ಷನ್? ಯಾರಿಗೆ ಓಟ್ ಹಾಕ್ತೀರಿ ಸರಿ? ಸಿದ್ದರಾಮಯ್ಯಗೆ ಹಾಕ್ತೀವಿ. ಸಿದ್ದರಾಮಯ್ಯಗೆ. ಯಾವ ಕಾರಣಕ್ಕೆ ಸಿದ್ದರಾಮಯ್ಯಗೆ ಹಾಕ್ತೀರಿ? ದುಡ್ಡು ಕೊಡಲ್ವಾ? ಅಲ್ಲ, ಗ್ಯಾರಂಟಿ ಸುಮಾರು ಜನ ಬರ್ತಿಲ್ಲ ಅಂತಾರಲ್ಲ, ನಿಮಗೆ ಬರ್ತಿದ್ಯಾ? ನಮಗೆ ಗೊತ್ತಾಯ್ತು, ಬರೋ ದುಡ್ಡು ಇಲ್ಲ ಅನ್ನಕಾಯ್ತದ. ಅನ್ನ ಕೊಟ್ಟಿರೋದ, ಅನ್ನ ಇಲ್ಲ ಅನ್ನಕ್ಕೆ ಅನ್ಬೇಡ್ದು. ಯಾರು ಪರವಾಗಿದೆ ಅಲೆ ಇಲ್ಲಿ? DK ಸುರೇಶ್ ಸರ್. ದೇಶಕ್ಕೆ ಮೋದಿನೇ ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿಯಿಂದ ರಾಜ್ಯ ಹಾಳಾಗ್ತಿದೆ ಅಂತಾರೆ. ಬಿಜೆಪಿಗೆ ಮೋದಿ ಗ್ಯಾರಂಟಿ ಹೊರತು ದೇಶಕ್ಕೆ ಮೋದಿ ಗ್ಯಾರಂಟಿ ಅಲ್ಲ. ಮೋದಿ ಇಟ್ಕೊಂಡು ಮತ ಕೇಳ್ತಾರೆ ಹೊರತು ಅವ್ರು ಮಾಡೋ ಅಭಿವೃದ್ಧಿ ಇಟ್ಕೊಂಡು ಯಾವುದು ಮತ ಕೇಳ್ತಾ ಇಲ್ಲ. ಬಿಜೆಪಿಗೆ ಹಾಕ್ತಾರೆ. ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಆಯ್ಕೆ ಮಾಡ್ಕೊಂತೀರಾ? ಚೆನ್ನಾಗಿದೆ, ಅಂದ್ರೆ ಹೆಲ್ಪ್ ಮಾಡ್ತಾರೆ ಚೆನ್ನಾಗಿ, ಅದಕ್ಕೆ. ನೀವ್ ಯಾರಿಗೆ ಓಟ್ ಹಾಕೋಣ ಅಂತಿದ್ದೀರಿ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಯಾಕೆಂದ್ರೆ ಈಗೆಲ್ಲ ಓಡಾಡಲ್ವಾ? ಹೆಂಗಿದೆ ಎಲೆಕ್ಷನ್ ಗ್ರಾಮಾಂತರದಲ್ಲಿ? ನಾವು ಬಿಜೆಪಿಗೆ ಹಾಕೋದು, ಇನ್ಯಾರು ಹಾಕಲ್ಲ. ಗ್ಯಾರಂಟಿ ಎಲ್ಲ ಕೊಟ್ಟಿರಲ್ಲ, ನಿಮ್ಮ ಮನೆಗೆ ದುಡ್ಡು ಬರ್ತಿಲ್ಲ ಮಹಿಳೆಯರಿಗೆ? ಅದನ್ನ ಹಾಳು ಮಾಡಿದ್ರು ನಮ್ಮನ್ನ. ದುಡ್ಡು ಕೊಟ್ಬಿಟ್ಟು ನಮ್ಗೆ ಹಾಳು ಮಾಡಿದ್ರು. ಏನೇ ಅಡಿಗೆ ಮಾಡ್ಕೊಂಡು ನಮ್ಗೆ ಮನೆ ಒಳಗೆ ಬೆಳಗ್ಗೆ 8 ಗಂಟೆಗೆ ಎದ್ದು ಬಿಡ್ತಾರೆ. ಹೇಳೋದ ಕೇಳ ಬರ್ತೀವಿ ಅಂತ ಗಂಟೆ ಓಡೋಗ್ಬಿಡ್ತಾರೆ. ಅಪ್ಪನ ಮನೆಗೆ, ಊರ ಮನೆಗೆ, ನಂಟರ ಮನೆಗೆ. ಯಾರೋ ಒಬ್ರು ಮಾಡಿದ್ರು ಅಂದ್ರೆ ಎಲ್ಲರೂ ಹಂಗೆ ಮಾಡ್ತಾರ ಸರ್. ಗೃಹಲಕ್ಷ್ಮಿ ಯೋಜನೆ ಮಾಡೋರೆ, ಕೊಟ್ಟವ್ರೆ. ಗಂಡಸುಗಳೇನು ಹಾಕಿಲ್ವ ಓಟ? ಅದೇ ಹೆಂಗಸುಗಳಿಗೆ ಈಗ ಫ್ರೀ ಮಾಡೋ ಬದಲು ಏನೋ ಒಂದು ಮೆಡಿಕಲ್ಲು, ಒಂದು ಹಾಸ್ಪಿಟ್ಲಿಗೆ ಇಷ್ಟು ಅಂತ ಹಾಕಿದ್ರೆ ಜನಕ್ಕೆ ಒಳ್ಳೇದಾಗಿರೋದು, ಬಡವ್ರ ಮಕ್ಳಿಗೆ ಒಳ್ಳೇದಾಗಿರೋದು. ಕುಮಾರಸ್ವಾಮಿ ಅವರು ಮಹಿಳೆಯರಿಗೆ ಅಪಮಾನ ಮಾಡಿದ್ರು, ಗ್ಯಾರಂಟಿಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿ. ಕುಮಾರಸ್ವಾಮಿ ಸರಿಯಾಗಿ ಮಾತಾಡೋನೆ. ಇವ್ರು ಅದನ್ನ ಸೃಷ್ಟಿ ಮಾಡಿ DK ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಏನ್ ಹೇಳಿ, ಈ DK ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ದಾರಿ ತಪ್ತಾ ಇದಾರೆ ಅಂತ ಏನ್ ಅರ್ಥ? ಮತ್ತೆ ತಪ್ತಾರೆ ಅಂದ್ರೆ ಈ ಮಾಡೋ ಕೆಲಸ ಬಿಟ್ಬಿಟ್ಟು ಸುತ್ತಾರೆ ಅನ್ನೋದು ಅರ್ಥ ಅಷ್ಟೇ, ಇನ್ನೇನು ಅಲ್ಲ. ನಾನೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಎಲೆಕ್ಷನ್? ಚೆನ್ನಾಗಿದೆ. ಯಾರು ಪರವಾಗಿದೆ ಇಲ್ಲ ಅಲ್ಲೇ? ಇಲ್ಲಿ ಡಾಕ್ಟರ್ ಮಂಜುನಾಥ್. ಏನಕ್ಕೋಸ್ಕರ ಮಂಜುನಾಥ್ ಆಯ್ಕೆ ಮಾಡ್ತಾ ಇದ್ದೀರಾ? ಒಳ್ಳೆ ಹೃದಯವಂತ ವ್ಯಕ್ತಿ ಡಾಕ್ಟ್ರು. ಈಗ ಕಾಂಗ್ರೆಸ್ ಸಾಕಷ್ಟು ಗ್ಯಾರಂಟಿಗಳು ಕೊಟ್ಟಿದೆ, ಶಾಸಕರು ಅವರೇ ಇದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ನಮ್ಗೇನು ತಲುಪಿಲ್ಲ ಸರ್. ಎಲೆಕ್ಷನ್ ಹೆಂಗಿದೆ? ಇಲ್ಲಿ ಕಾಂಗ್ರೆಸ್ ಇದೆ. DK ಶಿವಕುಮಾರ್ ಗ್ಯಾರಂಟಿಯಿಂದ ಹೆಣ್ಮಕ್ಳು ಮನೆನೇ ಸೇರ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಗಂಡಸರು. ಹೇಳ್ಕೋಬಹುದು. ಅವ್ರಿಗೆ ಪಾಪ ಅವ್ರ ದುಡ್ಡು ಉಳಿತಾಯ ಆಗ್ತದೆ, ಪಾಪ ಅವ್ರ ಕೂಲಿ ಪಾಲ್ ಹೋಗೋರಿಗೆ ಬಸ್ ಚಾರ್ಜ್ ಉಳಿತಾಯ ಆಗ್ತದೆ, ಹೆಣ್ಮಕ್ಳಿಗೆ ಅನುಕೂಲ ಆಗದೆ. ಇಲ್ಲಿ DK ಶಿವಕುಮಾರ್ 100 ಅವರೇ ವಿನ್ನರ್. ಕಾಂಗ್ರೆಸ್ ಪರವಾಗಿದೆ. ಏನಕ್ಕೋಸ್ಕರ ಕಾಂಗ್ರೆಸ್ ಆಯ್ಕೆ ಮಾಡ್ತಿದ್ರಿ? ಕಾಂಗ್ರೆಸ್ ಮೊದಲಿಂದ ಮಾಡದೆ ಈಗ ಒಳ್ಳೊಳ್ಳೆ ಅನುಕೂಲ ಮಾಡಿದ್ರೆ ಗ್ಯಾರಂಟಿಗಳ. ಅದರಿಂದ ಯಾವ ಸರ್ಕಾರ ಇದ್ದಾಗ ಏನು ಮಾಡಿದ್ರು ಅದೇ ಸರ್ಕಾರನೇ ತಾನೇ ಇದ್ದಿದ್ದು. ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ರಿ? ನಾವು ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿಗೆ ಇಲ್ಲ, ನಾವು ಕಾಲದಿಂದ ಬಿಜೆಪಿಗೆ ಇರೋದು. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಾರೆ, ಅನುಕೂಲ ಆಗ್ತಿದೆಯಲ್ಲ. ಕೊಡ್ಲಿ ಬಿಡು, ಅವ್ರು ಕೊಟ್ರೇನು ಬರೋದೇ ಈ ಸರಿ ಎರಡೂ ಒಂದಾಗವೆ ಇವರೇ ಗೆದಿಯೋದು. ಪರವಾಗಿದೆ ಒಲ್ವು? ಬಿಜೆಪಿ. ಯಾವ ಕಾರಣಕ್ಕೋಸ್ಕರ? ಸೌಲಭ್ಯ ಅವಾಗಿಂದ ಅದಕ್ಕೆ ಹಾಕೋದು ಹೋಗ್ಲು. ಅದಕ್ಕೆ ಗ್ಯಾರಂಟಿಗಳೆಲ್ಲ ಬರ್ತಿದ್ಯಾ? ಗ್ಯಾರಂಟಿ ಕಾರ್ಡ್ ಇಸ್ಕೊಂಡು ಎಲೆಕ್ಷನ್
ಎಲೆಕ್ಷನ್ ಆಯ್ತು ನಾವು ಹಾಕೋದು ಕಾಂಗ್ರೆಸ್ಗೆ. ಯಾವ ಕಾರಣಕ್ಕೆ ಕಾಂಗ್ರೆಸ್ ಹಾಕ್ತೀರಿ? ನಮಗೆ ಎಲ್ಲರಿಗೂ ಉಪಯೋಗ ಚೆನ್ನಾಗದೆ ಹಾಕ್ತೀವಿ. ಎಲ್ಲ ಬರ್ತಿದೆ, ಫ್ರೀ ಬಸ್ ಬರ್ತಿದ್ಯಾ, 2000 ಬರ್ತಿದ್ಯಾ? ಸುಮಾರು ಜನ ಬರ್ತಿಲ್ಲ ಅಂತಾರಲ್ಲ. ಅವ್ರೇನೋ ಗೊತ್ತಿಲ್ಲ, ನಮ್ಗೆ ಗೊತ್ತದು. ಇದು ಇವತ್ತಿನ TV9 ಮತಯಾತ್ರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by Vigard.